ಅದರಲ್ಲಿ ಒಂದು ಇಂಪಾರ್ಟೆಂಟ್ ಆಗಿ ಎಲ್ಲದಕ್ಕೂ ಯೂಸ್ ಮಾಡ್ತಾ ಇದ್ದಿದ್ದು ಅಂತ ಹೇಳಿದ್ರೆ ಈ ಸಾಂಬಾರ್ ನಟ್ಟಿ ಅಥವಾ ದೊಡ್ಡ ಪತ್ರೆ ಎಲೆ. ಡೈಜೆಷನ್ಗೆ ಕೂಡ ಈ ಎಲೆಯಿಂದ ನಾವು ಮೆಡಿಸಿನ್ ಅನ್ನ ರೆಡಿ ಮಾಡ್ಕೊಳ್ಬಹುದು. ಅದು ಹೇಗಂತ ನೋಡ್ಕೊಂಬರೋಣ. ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಕನ್ನಡ ಟಿಪ್ಸ್ ಲೋಕ. ನನ್ನ ಈ ಚಾನಲ್ನಲ್ಲಿ ನೀವು ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ನೋಡ್ಬೋದು. ಕಿಚನ್ ಟಿಪ್ಸ್, ಹೆಲ್ತ್ ಟಿಪ್ಸ್, ಕ್ಲೀನಿಂಗ್ ಟಿಪ್ಸ್, ಹಾಗೆ ಬ್ಯೂಟಿ ಟಿಪ್ಸ್. ಅದೇ ರೀತಿಯಲ್ಲಿ ನಿಮ್ಮ ಹಣ ಮತ್ತು ಸಮಯದ ಉಳಿತಾಯ ಮಾಡೋಕ್ಕೆ ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ನೋಡಬಹುದು. ಈ ಎಲ್ಲ ವಿಡಿಯೋಗಳನ್ನು ನೋಡ್ಬೇಕಂತ ಹೇಳಿದ್ರೆ ನೀವು ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಡೈಜೆಷನ್ಗೆ ಕೂಡ ಈ ಎಲೆಯಿಂದ ನಾವು ಮೆಡಿಸಿನ್ ಅನ್ನ ರೆಡಿ ಮಾಡ್ಕೊಳ್ಬಹುದು. ಅದು ಹೇಗಂತ ನೋಡ್ಕೊಂಬರೋಣ. ನೀವು ಬೇಕಂದ್ರೆ ಈ ಎಲೆನ ಡೈರೆಕ್ಟ್ ಆಗಿ ಒಂದೆರಡು ಎಲೆನ ಅಗ್ದು ತಿಂದು ಸ್ವಲ್ಪ ಬಿಸಿ ನೀರು ಅಥವಾ ಬೆಚ್ಚಗಿನ ನೀರನ್ನ ಕುಡಿಯೋದ್ರಿಂದ ಕೂಡ ಡೈಜೆಷನ್ ಸರಿಯಾಗುತ್ತೆ. ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಏನಿದ್ರೆ ಇಲ್ಲ ಆದ್ರೆ ನಾನು ಇವಾಗ ಏನು ಹೇಳ್ತಿದ್ದೀನಿ ಈ ತರ ಮಾಡೋದ್ರಿಂದ ಕೂಡ ನಿಮ್ಮ ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಕರೆಕ್ಟ್ ಆಗುತ್ತೆ. ಸೊ ಮೊದಲಿಗೆ 1 ಲೋಟ ಆಗುವಷ್ಟು ನೀರನ್ನ ಇದಕ್ಕೆ ಹಾಕ್ಕೊಳ್ಬೇಕು. ಪಾತ್ರೆಗೆ 1 ಲೋಟ ಆಗುವಷ್ಟು ನೀರನ್ನ ಹಾಕಿ, ತುಂಬಾ ದೊಡ್ಡ ಲೋಟ ಬೇಡ, ಮೀಡಿಯಂ ಸೈಜ್ನ ಲೋಟ. ಈ ಸೈಜ್ನ ಲೋಟದಲ್ಲಿ 1 ಲೋಟ ಆಗುವಷ್ಟು ನೀರನ್ನ ಹಾಕಿ ಅದಕ್ಕೆ ಒಂದು 2 ರಿಂದ 3 ಎಲೆ, ದೊಡ್ಡ ಎಲೆ ಆದ್ರೆ 2 ರಿಂದ 3 ಎಲೆ, ನಾನಿಲ್ಲಿ ಚಿಕ್ಕ ಎಲೆ ಆಗಿರೋದ್ರಿಂದ 6 ಎಲೆ ಹಾಕ್ತಾ ಇದ್ದೀನಿ. ಇದನ್ನ ಕೂಡ ಸ್ವಲ್ಪ ಕ್ರಷ್ ಮಾಡಿ ಹಾಕಿ ಕೈಯಲ್ಲಿ. ಆ ಎಲೆನ ಕ್ರಷ್ ಮಾಡಿ ಹಾಕಿದ್ಮೇಲೆ ಅದಕ್ಕೆ ನೀವು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಅಥವಾ ನಿಮ್ಮ ಹತ್ರ ಸೋಂಪಿದ್ರೆ ಅದನ್ನ ಕೂಡ ಹಾಕ್ಕೊಳ್ಬಹುದು. ಎರಡು ಕೂಡ ಡೈಜೆಷನ್ಗೆ ಹೆಲ್ಪ್ ಆಗುವಂಥದ್ದು. ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಇದಿಷ್ಟನ್ನ ನೀಟಾಗಿ ಕುದಿಸ್ಬೇಕು. ಈಗ ನಮ್ಗೆ ಗೊತ್ತಿರೋ ಹಾಗೆ ಜೀರಿಗೆ ಕೂಡ ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುವಂಥದ್ದು. ನೀವು ಜೀರಿಗೆನಾದ್ರೂ ತಗೊಳ್ಬಹುದು, ಇಲ್ಲ ಆದ್ರೆ ಸೋಂಪು ನಿಮ್ಮ ಮನೇಲಿದ್ರೆ ಸೋಂಪು ಕೂಡ ತುಂಬಾ ಒಳ್ಳೆಯ ಬೆನಿಫಿಟ್ಸ್ ಕೊಡುವಂಥದ್ದು ಡೈಜೆಷನ್ ಪ್ರಾಬ್ಲಮ್ಗೆಲ್ಲ. ಸೊ ಇದೆರಡರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ. ಇದನ್ನ ನೀವು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ನಾರ್ಮಲಿ ನೀವು 1 ಲೋಟ ಹಾಕಿರೋದು ನೀರು ಅರ್ಧ ಲೋಟಕ್ಕೆ ಬರುವಷ್ಟು ಹೊತ್ತು ಕುದಿಸ್ಬೇಕಾಗತ್ತೆ. ಆವಾಗ ಈ ಜೀರಿಗೆಯಲ್ಲಿರೋ ಸತ್ವ ಹಾಗೆ ಈ ದೊಡ್ಡ ಪತ್ರೆ ಎಲೆಯಲ್ಲಿರುವ ಸತ್ವ ಎಲ್ಲವೂ ಕೂಡ ಬಿಟ್ಕೊಳ್ಳುತ್ತೆ. ನೋಡಿ, ಅದು ನೀರಿನ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಸ್ವಲ್ಪ, ಹಾಗೆ ಎಲೆ ಕೂಡ ಬೆಂದಿರೋ ಕಲರ್ ಬಂದಿದೆ. ಇಷ್ಟ ಆದ್ರೆ ಆಲ್ಮೋಸ್ಟ್ ಸಾಕಾಗುತ್ತೆ. ಇದು 1 ಲೋಟ ಹಾಕಿರೋದು ಆಲ್ಮೋಸ್ಟ್ ಅರ್ಧ ಲೋಟ ಆಗುವಷ್ಟು ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನ ನೀವು ಈ ನೀರನ್ನ ಸೋಸಿ ಕುಡಿಬಹುದು. ದಿನಕ್ಕೆ 2 ಸಾರಿ ಕುಡಿದ್ರೆ ಡೈಜೆಷನ್ ಪ್ರಾಬ್ಲಮ್ ಏನಾದರೂ ಇದ್ರೆ ನಿಮಗೆ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ನಾವು ಯೂಸ್ ಮಾಡಿರೋ ಜೀರಿಗೆ ಇರ್ಬೋದು, ಇಲ್ಲ ಸಾಂಬಾರ್ ನಟ್ಟಿ ಅಥವಾ ದೊಡ್ಡ ಪತ್ರೆ ಸೊಪ್ಪು, ಎರಡೂ ಕೂಡ ಡೈಜೆಷನ್ಗೆ ಹೆಲ್ಪ್ ಮಾಡೋದ್ರಿಂದ ಡೈಜೆಷನ್ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದ್ರೆ ದಿನಕ್ಕೆ 2 ಸಾರಿ ಈ ನೀರನ್ನ ಕುಡಿದು ನೋಡಿ. ಇದನ್ನ ನೀವು ಬಿಸಿ ಇರುವಾಗಲೇ ಅಥವಾ ಸ್ವಲ್ಪ ಬೆಚ್ಚಗಿರುವಾಗಲೇ ಕುಡಿದ್ರೆ ಇದರ ಬೆನಿಫಿಟ್ಸ್ ಇನ್ನೂ ಜಾಸ್ತಿ. ತುಂಬಾ ತಣ್ಣಗಾದ್ಮೇಲೆ ಕುಡಿಯೋಕೆ ಹೋಗಬೇಡಿ. ಫ್ರೆಶ್ ಆಗಿ ಮಾಡಿ ಕುಡಿಯೋದ್ರಿಂದ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಜೀರ್ಣಕ್ರಿಯೆದ ಪ್ರಾಬ್ಲಮ್ ಇರೋರು ಈ ತರ ಇದನ್ನ ಸಿಂಪಲ್ ಆಗಿ ತುಂಬಾ ಈಸಿಯಾಗಿ ಮಾಡಬಹುದಾದಂಥದ್ದಲ್ಲ ಇದು. ಸೊ ಇದನ್ನ ಕುಡಿದ್ರೆ ಡೈಜೆಷನ್ ಪ್ರಾಬ್ಲಮ್ ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವರಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.